ಜಾನ್ ಒಬ್ಬ ಸೆಕೆಂಡ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದ. ತಂದೆ ತಾಯಿ ಬಿಸ್ನೆಸ್ ಮಾಡೋದ್ರಿಂದ ಫಾರಿನಲ್ಲೇ ಸ್ಟೇ ಆಗಿ ಆಗಾಗ ಬಂದು ಹೋಗ್ತಾ ಇದ್ರು. ಅವತ್ತು ಭಾನುವಾರ, ಅಮಾವಾಸ್ಯೆ ದಿನ. ಜೇಮ್ಸ್ನ ಭೇಟಿ ಮಾಡೋದಕ್ಕೆ ತನ್ನ ಕಾರ್ನಲ್ಲೇ ಡಬಲ್ ರೋಡ್ ಫ್ಲೈಓವರ್ ಕಡೆಗೆ ಹೊರಟ. ಹಾ ಜಾನೆಟ್, ಹೇಳು, ಏನು ವಿಷಯ? ಹೌದು, ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ, ಜೇಮ್ಸ್ ಹತ್ರ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ ಹೇಳಮ್ಮ, ಮೊಬೈಲ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಹೌದು. ಓಹ್ ಶಿಟ್! ಸಡನ್ ಆಗಿ ರೋಡ್ನಲ್ಲಿ ಒಂದು ಹುಡುಗಿನ ನೋಡಿದ ತಕ್ಷಣ ಜಾನ್ ಕಾರ್ ಸ್ಟೀರಿಂಗ್ನ ಸೈಡ್ಗೆ ತಿರುಗಿಸಿದ ಕಾರಣ ಕಾರ್ ಡಿವೈಡರ್ಗೆ ಗುದ್ದಿ ದೊಡ್ಡ ಆಕ್ಸಿಡೆಂಟ್ ಆಯಿತು. 6 ತಿಂಗಳುಗಳ ನಂತರ ಜಾನ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ. ಆದರೆ ಆ ಅಪಘಾತದಿಂದ ಪಾಪ ತನ್ನ ಕಾಲುಗಳನ್ನ ಕಳ್ಕೊಂಡಿದ್ದ. ಆಸ್ಪತ್ರೆಯಿಂದ ಜೇಮ್ಸ್ ಜಾನ್ನ ಮನೆಗೆ ಕರೆ ತಂದು ಬಿಟ್ಟು ಹೋದ. ಕಾಲಿಲ್ಲದ ಕಾರಣ ವೀಲ್ ಚೇರ್ನಲ್ಲೇ ಜಾನ್ ಮನೆಯೊಳಗಡೆ ಹೋದ. ಮನೆಗೆ ಬಂದು ಅದೇ ಬೇಜಾರಿನಲ್ಲಿ ಟಿವಿ ಆನ್ ಮಾಡ್ದ. ಆದರೆ ರೀಚಾರ್ಜ್ ಮಾಡದ ಕಾರಣ ಟಿವಿ ಬರಲಿಲ್ಲ. ಸರಿ, 6 ತಿಂಗಳಿಂದ ಏನೇನಾಯಿತು ನೋಡೋಣ ಅಂತ ಪಕ್ಕದ ಮನೆಯವರ ಹತ್ರ ಎಲ್ಲ ನ್ಯೂಸ್ ಪೇಪರ್ ತರಿಸಿ ಓದಕ್ಕೆ ಪ್ರಾರಂಭಿಸ್ದ. ಒಂದು ನ್ಯೂಸ್ ಪೇಪರ್ನಲ್ಲಿ ತನ್ನ ಬಗ್ಗೆ, ತನಗಾದ ಆಕ್ಸಿಡೆಂಟ್ ಬಗ್ಗೆ ಓದ್ದ. ಅದನ್ನು ಮುಗಿಸಿ ಮತ್ತೆ ಬೇರೆ ಪೇಪರ್ಸ್ ಓದುವಾಗ ಅವನಿಗೆ ಮತ್ತೆ ಒಂದು ನ್ಯೂಸ್ ಕಾಣಿಸ್ತು. ಅದರಲ್ಲಿ ಅವನಿಗೆ ಆಕ್ಸಿಡೆಂಟ್ ಆದ ಅದೇ ಜಾಗದಲ್ಲಿ ಇನ್ನೊಂದು ಕಾರ್ ಆಕ್ಸಿಡೆಂಟ್. ಅಯ್ಯೋ ಪಾಪ ಅಂತ ಮತ್ತೆ ಬೇರೆ ಪೇಪರ್ಸ್ ಓದ್ದ. ಆದರೆ ಮತ್ತೆ ಬೇರೆ ನ್ಯೂಸ್ ಪೇಪರ್ಸಲ್ಲೂ ಕೂಡ ಅದೇ ಜಾಗದಲ್ಲಿ ಮತ್ತೆ ಕೆಲವು ಕಾರ್ಗಳ ಆಕ್ಸಿಡೆಂಟ್ಸ್. ಅಯ್ಯೋ, ನನಗೆ ಆಕ್ಸಿಡೆಂಟ್ ಆದ ರೋಡ್ ಸರಿ ಇಲ್ಲ ಅನ್ಸುತ್ತೆ, ತುಂಬ ಆಕ್ಸಿಡೆಂಟ್ಗಳು ಆಗಿವೆ ಅಂತ ಹೇಳಿ ಪೇಪರ್ಸ್ ಎಲ್ಲ ತೆಗೆದಿಟ್ಟು ತನ್ನ ನಿತ್ಯದ ಕಾರ್ಯಗಳಿಗೆ ಹೋದ. ಸ್ನಾನ ಊಟ ಎಲ್ಲ ಮುಗಿಸಿ ತನ್ನ ಬೆಡ್ರೂಮ್ಗೆ ಹೋಗಿ ಮಲ್ಕೊಂಡ. ಆಗ ಸಮಯ ರಾತ್ರಿ 10. ಜಾನ್ಗೆ ಯಾಕೋ ನಿದ್ದೆ ಬರಲಿಲ್ಲ. ಮಲಗಿದ್ದ ಜಾಗದಲ್ಲೇ ಒದ್ದಾಡ್ತಿದ್ದ. ತಲೆಯಲ್ಲಿ ನೂರಾರು ಯೋಚನೆಗಳು. ಹಾಗೆಯೇ ತನಗಾದ ಆಕ್ಸಿಡೆಂಟ್ ಬಗ್ಗೆ, ಅಲ್ಲೇ ನಡೆದ ಇನ್ನೂ ಹಲವು ಆಕ್ಸಿಡೆಂಟ್ಗಳ ಬಗ್ಗೆ ನ್ಯೂಸ್ ಪೇಪರಲ್ಲಿ ಓದಿದ್ದು ಎಲ್ಲ ಕಣ್ಮುಂದೆ ಬರ್ತಿತ್ತು. ಹಾಗೆ ತನಗೆ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಯೋಚನೆ ಮಾಡ್ತಿದ್ದ. ಹೌದು, ನನಗೆ ಆಕ್ಸಿಡೆಂಟ್ ಹೇಗಾಯ್ತು? ಕಾರ್ ಓಡಿಸ್ತಿದ್ದೆ. ಕರೆಕ್ಟಾಗಿ ಫ್ಲೈಓವರ್ ಮೇಲೆ ಬಂದಾಗ ನನ್ನ ಕಾರ್ಗೆ ಯಾರ ಹುಡುಗಿ ಸಡನ್ ಆಗಿ ಅಡ್ಡ ಬಂದ್ಲು. ಅವಳು ರೆಡ್ ಕಲರ್ ಡ್ರೆಸ್ ಹಾಕಿದ್ಲು ಅಂತ ಯೋಚಿಸ್ತಿದ್ದಾಗ್ಲೇ ಅವನ ತಲೆಗೆ ಏನೋ ಹೊಳ್ದಂಗೆ ಆಯ್ತು. ಸಡನ್ ಆಗಿ ತನ್ನ ವೀಲ್ ಚೇರ್ ಮೇಲೆ ಕೂತು ಲಿವಿಂಗ್ ಏರಿಯಾಗೆ ಹೋದ. ಅಲ್ಲಿ ಬಿದ್ದಿದ್ದ ಎಲ್ಲಾ ನ್ಯೂಸ್ ಪೇಪರ್ ಎತ್ಕೊಂಡು ಆಕ್ಸಿಡೆಂಟ್ ಆದ ನ್ಯೂಸ್ ಪೇಪರ್ಸ್ನ ಮಾತ್ರ ಮುಂದಿಟ್ಕೊಂಡು ನೋಡ್ದ. ಎಲ್ಲಾ ಆಕ್ಸಿಡೆಂಟ್ ಆದ ಫೋಟೋಗಳನ್ನೂ ನೋಡ್ತಿದ್ದ. ಆಗ ಅವನ ಕಣ್ಣನ್ನೇ ಅವನು ನಂಬಕ್ಕಾಗ್ಲಿಲ್ಲ. ಯಾಕಂದ್ರೆ ಆ ಎಲ್ಲಾ ಆಕ್ಸಿಡೆಂಟ್ಗಳ ಫೋಟೋಲೂ ಒಂದು ಹುಡುಗಿ ನಿಂತಿದ್ದಾಳೆ. ಅದೇ ರೆಡ್ ಡ್ರೆಸ್ ಹುಡುಗಿ. ಜಾನ್ಗೆ ಆಶ್ಚರ್ಯ ಆಯ್ತು. ಸ್ವಲ್ಪ ಹೊತ್ತಲ್ಲೇ ಭಯ ಸ್ಟಾರ್ಟ್ ಆಯ್ತು. ಅದೇ ಹೇಗೆ ಎಲ್ಲಾ ಫೋಟೋಲ್ಲೂ ಆ ಹುಡುಗಿ ಇರಕ್ ಸಾಧ್ಯ? ಹಾಗೆ ಯೋಚನೆ ಮಾಡ್ತಿರೋವಾಗ್ಲೇ ಸಡನ್ ಆಗಿ ಯಾರೋ ಬಾಗಿಲು ತಟ್ತಿದ್ದಾರೆ. ಜೇಮ್ಸ್ ಬಂದಿರಬೇಕು ಅನ್ಕೊಂಡು ಬಾಗಿಲ ಹತ್ರ ಹೋಗಿ ಹೇಗೋ ಕಷ್ಟಪಟ್ಕೊಂಡು ಬಾಗಿಲಿನ ಪೀಪ್ ಹೋಲ್ನಲ್ಲಿ ನೋಡ್ದ. ಅದೇ ಹುಡುಗಿ ಬಾಗಿಲು ಮುಂದೆ ನಿಂತಿದ್ದಾಳೆ. ಭಯ ಆಗಿ ಒಂದೇ ಸಲ ವೀಲ್ ಚೇರ್ ಮೇಲೆ ಬಿದ್ದ. ಗಡಿಯಾರ 12 ಸಲ ಹುಡ್ಕೋತು. ಸಮಯ ಸರಿಯಾಗಿ ರಾತ್ರಿ 12 ಗಂಟೆ. ನೀರವ ಮೌನ. ದೂರದಲ್ಲಿ ಅಂತ ಕೂಗ್ತಿದೆ. ಬಾಗಿಲು ಇನ್ನೂ ಜೋರಾಗಿ ತಟ್ತಿದ್ದಾರೆ. ಈಗ ಏನ್ ಮಾಡ್ಲಿ ಅಂತ ಯೋಚಿಸಿದ ಜಾನ್ ಪೊಲೀಸ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ದ. ಕಾಲ್ ಕಟ್ ಮಾಡಿ ಯಾವ್ದಕ್ಕೂ ಇರ್ಲಿ ಅಂತ ಜೇಮ್ಸ್ಗೂ ಕೂಡ ಫೋನ್ ಮಾಡ್ದ. ಹಾಗೆ ಬಾಗಿಲು ತಟ್ಟೋ ಶಬ್ದ ಇನ್ನೂ ಜೋರಾಯ್ತು. ಇನ್ನೇನು ಬಾಗಿಲು ಮುರಿದೋಗೋ ತರ ಆಯ್ತು. ಇನ್ನ ಇಲ್ಲೇ ಇದ್ರೆ ಉಳ್ಗಾಲ ಇಲ್ಲ ಅಂತ ಯೋಚಿಸಿದ ಜಾನ್ ತನ್ನ ರೂಮ್ಗೆ ಹೋಗಿ ವಾರ್ಡ್ರೋಬ್ನಲ್ಲಿ ಬಚ್ಚಿಟ್ಕೊಂಡ. ಮತ್ತೆ ಭಯಂಕರ ನಿಶ್ಶಬ್ದ. ಜಾನ್ನ ಹೃದಯ ಜೋರಾಗಿ ಹೊಡ್ಕೊಳಕ್ ಪ್ರಾರಂಭಿಸ್ತು. ಮನೆ ಒಳಗೆ ಯಾರೋ ಬರ್ತಿದ್ದಾರೆ. ಆ ಹೆಜ್ಜೆ ಶಬ್ದ ತನ್ನ ರೂಮ್ನ ಕಡೆಗೆ ಬರ್ತಿದೆ. ಹೆಜ್ಜೆ ಜಾನ್ ಹತ್ರನೇ ಬಂತು. ಜಾನ್ ಬಚ್ಚಿಟ್ಕೊಂಡಂತ ವಾರ್ಡ್ರೋಬ್ನ ಬಾಗಿಲು ತೆಗಿತು.
ಜಾನ್ ಜೋರಾಗಿ ಕಿರ್ಚ್ಕೊಂಡ. ಹೇ ಜಾನ್, ಭಯ ಪಡಬೇಡ, ಇಲ್ಲಿ ಯಾರು ಇಲ್ಲ, ನಾನು ಜೇಮ್ಸು, ನೋಡಿಲ್ಲಿ ಅಂತ ಜೇಮ್ಸು ಜಾನ್ನ ಎಬ್ಬಿಸ್ದ. ಜಾನ್ ಭಯದಿಂದಾನೆ ಕೇಳ್ದ, ಅಲ್ಲಿ ಹುಡುಗಿ, ಅಲ್ಲಿ ಹುಡುಗಿ. ಜೇಮ್ಸ್ ಹೇಳ್ದ, ಯಾವ ಹುಡುಗಿ? ಯಾರು ಹುಡುಗಿ ಇಲ್ಲ, ಅವಳು ಬಾಗಿಲು ಹೊಡ್ಕೊಂಡು ಒಳಗ್ ಬಂದ್ಲು. ಇಲ್ಲ ಇಲ್ಲ, ಯಾರು ಬಾಗಿಲು ಹೊಡ್ಕೊಂಡು ಒಳಗ್ ಬರ್ಲಿಲ್ಲ. ನೀನ್ ಬಾಗಿಲು ತಟ್ಟದೇ ಇರೋದನ್ನ ನೋಡಿ ನಾನೇ ಪೊಲೀಸರ ಸಹಾಯದಿಂದ ಬಾಗಿಲನ್ನ ಜೋರಾಗಿ ಒಡೆದು ಒಳಗ್ ಬಂದೆ. ಯಾವ ಹುಡುಗಿನೂ ಅಲ್ಲಿಲ್ಲ ಅಂತ ಜೇಮ್ಸ್ ಹೇಳ್ದ. ಸರಿ, ಇದನ್ನೆಲ್ಲ ನೋಡಿ ಪೊಲೀಸರು ಕೂಡ ವಾಪಸ್ ಹೊರಟೋದ್ರು. ಜಾನ್, ಈಗ ಮಲ್ಕೋ, ನಾನು ಇಲ್ಲೇ ಇರ್ತೀನಿ, ಯಾರಾದ್ರೂ ಬಂದ್ರೆ ನಾನು ನೋಡ್ಕೋತೀನಿ. ಅಲ್ಲ ಜೇಮ್ಸ್, ನಾನು ಆ ಹುಡುಗಿನ ನೋಡ್ದೆ ಅಂತ ಜಾನ್ ಹೇಳ್ದ. ಜೇಮ್ಸ್ ಜಾನ್ನ ಸಮಾಧಾನ ಮಾಡಿ ಹೇಗೋ ಅವತ್ತು ರಾತ್ರಿ ಮಲಗಿಸ್ದ. ಇಬ್ರು ಅವತ್ತಿನ ರಾತ್ರಿ ಮಲ್ಕೊಂಡ್ರು. ಬೆಳಗ್ಗೆ ಜಾನ್ ಜೇಮ್ಸ್ಗೆ ಎಲ್ಲಾ ವಿಷಯನೂ ಹೇಳ್ದ. ಸರಿ, ನೀನೇನು ಭಯ ಪಡಬೇಡ, ಇವತ್ತು ಕೂಡ ನಾನು ಇಲ್ಲೇ ಇರ್ತೀನಿ, ಯಾರು ಬರ್ತಾರೆ ನೋಡೋಣ ಅಂತ ಹೇಳಿ ಜೇಮ್ಸ್ ಕೂಡ ಜಾನ್ ಜೊತೆನೇ ಇರೋದಕ್ಕೆ ಒಪ್ಕೊಂಡ. ಅವತ್ತು ಕೂಡ ರಾತ್ರಿ ಆಯ್ತು. ಸಮಯ 10, 11, 12. ಜಾನ್ಗೆ ಭಯ ಶುರು ಆಯ್ತು. ಜೇಮ್ಸ್ನ ಗಟ್ಟಿಯಾಗಿ ಹಿಡ್ಕೊಂಡ, ಆದ್ರೆ ಅವತ್ತು ಯಾರೂ ಬರಲಿಲ್ಲ. ಹಾಗೆ 3-4 ದಿನ ಜೇಮ್ಸ್ ಅಲ್ಲೇ ಉಳ್ಕೊಂಡ, ಆದ್ರೆ ಏನೂ ಆಗ್ಲಿಲ್ಲ. ಜಾನ್, ನಾನು ಹೇಳಿಲ್ವಾ, ಎಲ್ಲ ನಿನ್ ಭ್ರಮೆ ಅಷ್ಟೇ. ಅವತ್ತು ತಾನೇ ಆಸ್ಪತ್ರೆಯಿಂದ ಬಂದಿದ್ದೆ ಅಲ್ವಾ, ಒಂಟಿತನದಿಂದ ನಿನಗೆ ಹಾಗನ್ಸಿದೆ ಅಂತ ಜೇಮ್ಸ್ ಹೇಳ್ದ. ಹಾ ಹೌದು, ಅದೇ ಇರಬೇಕು ಅಂತ ಹೇಳಿ ಜಾನ್ ಕೂಡ ಸುಮ್ಮನಾದ. ಆಗ್ಲೇ ಫೋನ್ ರಿಂಗ್ ಆಯ್ತು. ಹಾ ಜಾನೆಟ್, ಹೇಳು, ಏನ್ ವಿಷಯ? ಅದಕ್ಕೆ ಜಾನೆಟ್ ಹೇಳಿದ್ಲು, ಸಾರಿ ಜಾನ್, ನನ್ನಿಂದಾನೇ ನಿನಗೆ ಆಕ್ಸಿಡೆಂಟ್ ಆಯ್ತು, ನಾನು ನಿನ್ನ ಜೊತೆ ಫೋನಲ್ಲಿ ಮಾತಾಡಬಾರ್ದಾಯ್ತು ಅಂತ. ಅದಕ್ಕೆ ಜಾನ್ ಹೇಳ್ದ, ಪರವಾಗಿಲ್ಲ, ಅದು ನನ್ನ ಹಣೆ ಬರ ಅಂತ. ಸರಿ, ಜಾನೆಟ್ ಮತ್ತೆ ಹೇಳಿದ್ಲು, ಅವತ್ತು ನೀನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ದಿನ ನಾನು ನಿಮ್ಮ ಮನೆಗೆ ಬರೋಣ ಅನ್ಕೊಂಡೆ, ಆದರೆ ನಮ್ಮ ಅಜ್ಜಿ ಸತ್ತಿದ್ದಕ್ಕೋಸ್ಕರ ನಾನು ಊರಿಗೆ ಹೋಗ್ತಿದ್ದೆ. ಅವತ್ತಿನ ದಿನ ರಾತ್ರಿ ನಾನು ನಿಮ್ಮ ಮನೆ ಮುಂದೆನೇ ಹೋಗ್ತಿದ್ದೆ. ಆಗ ನಿಮ್ಮ ಮನೆ ಮುಂದೆ ಯಾರೋ ಹುಡುಗಿನ ನೋಡಿದೆ. ಹಾ, ಹುಡುಗಿನ ನೋಡಿದೆ ಅಂತ ಜಾನ್ ಕೇಳ್ದ. ಹೌದು, ನಾನು ಆ ಹುಡುಗಿನ ನೋಡಿದೆ, ಅಲ್ಲಿ ರೆಡ್ ಡ್ರೆಸ್ ಹಾಕ್ಕೊಂಡಿದ್ಲು ಅಂತ ಜಾನೆಟ್ ಹೇಳೋದು. ಸರಿ, ನಾನು ನಿಂಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಜಾನ್ ಕಾಲ್ ಕಟ್ ಮಾಡ್ದ. ಜಾನ್ಗೆ ಮತ್ತೆ ಭಯ ಶುರು ಆಯಿತು. ಜೇಮ್ಸ್ ಕೇಳ್ದ, ಯಾಕೆ, ಏನಾಯ್ತು? ಜಾನ್ ನಡೆದ ಘಟನೆನೆಲ್ಲ ಜೇಮ್ಸ್ ಕೇಳ್ದ. ಈಗ ಇಬ್ರಿಗೂ ಭಯ ಆಯ್ತು. ಏನ್ ಹೇಳ್ತಿದ್ಯಾ ಜಾನ್, ನಿಜಾನಾ? ಇದೆಲ್ಲ ನನಗೆ ನಂಬಕ್ಕಾಗ್ತಿಲ್ಲ. ಸರಿ, ಎಲ್ಲಿದೆ ಆ ನ್ಯೂಸ್ ಪೇಪರ್, ನಡಿ ನೋಡೋಣ ಅಂತ ಹೇಳಿ ಇಬ್ರು ನ್ಯೂಸ್ ಪೇಪರ್ ನೋಡಿದ್ರು. ಆಗ ಜೇಮ್ಸ್ಗೂ ಕೂಡ ತನ್ನ ಕಣ್ಣನ್ನ ನಂಬಕ್ಕಾಗ್ಲಿಲ್ಲ. ಆಗ ಜೇಮ್ಸ್ ಹೇಳ್ದ, ಆದ್ರೆ ನನಗೆ ಒಂದು ಅರ್ಥ ಆಗ್ತಿಲ್ಲ, ಇಷ್ಟು ಆಕ್ಸಿಡೆಂಟ್ಗಳಾಗಿವೆ, ಆದ್ರೆ ಯಾವುದಕ್ಕೂ ಸಂಬಂಧನೇ ಇಲ್ಲ. ನೋಡು, ಎಲ್ಲ ಡೇಟ್ಸು ಬೇರೆ ಬೇರೆ, ಡೈಲಿಯಲ್ಲಿ ತುಂಬಾ ಜನ ಬರ್ತಿರ್ತಾರೆ, ಆದ್ರೆ ಕೆಲವರಿಗೆ ಮಾತ್ರ ಆಕ್ಸಿಡೆಂಟ್ ಆಗಿದೆ, ಯಾಕೆ? ಹಾ, ನಾವು ಅಲ್ಲಿ ನಡೆದಿರೋ ಎಲ್ಲ ಆಕ್ಸಿಡೆಂಟ್ಗಳ ಬಗ್ಗೆ ತಿಳ್ಕೊಂಡ್ರೆ ಅದ್ರ ವಿಷಯ ಗೊತ್ತಾಗತ್ತೆ ಅಂತ ಹೇಳಿ ಇಬ್ರು ಲೈಬ್ರರಿಗೆ ಹೋದ್ರು. ಅಲ್ಲಿದ್ದಂಥ ಎಲ್ಲ ನ್ಯೂಸ್ ಪೇಪರ್ಗಳನ್ನ ತೆಗೆದು ನೋಡಿದ್ಮೇಲೆ ಇವ್ರಿಗೆ ಗೊತ್ತಾಯ್ತು, ಜಾನ್ಗೂ ಮುಂಚೆ 15 ಆಕ್ಸಿಡೆಂಟ್ಗಳಾಗಿವೆ, ಆದರೆ ಯಾವುದಕ್ಕೂ ಸಂಬಂಧ ಇಲ್ಲ. ಆಗ ಜೇಮ್ಸ್ ಒಂದು ಐಡಿಯಾ ಕೊಟ್ಟ, ಅಲ್ಲಿ ಫಸ್ಟ್ ಆಕ್ಸಿಡೆಂಟ್ ಯಾವುದಾಯ್ತು ನೋಡು ಅಂತ. ಅಲ್ಲಿ ನೋಡಿದಂಥ ನ್ಯೂಸ್ ಅವರಿಬ್ಬರಿಗೂ ಶಾಕ್ ಆಯಿತು. ಯಾಕಂದರೆ ಅಲ್ಲಿ ನಡೆದಂಥ ಫಸ್ಟ್ ಆಕ್ಸಿಡೆಂಟ್ ಆ ರೆಡ್ ಡ್ರೆಸ್ ಹುಡುಗಿದು. ಈಗ ಇಬ್ಬರು ಒಂದು ಕನ್ಕ್ಲೂಷನ್ಗೆ ಬಂದರು, ಹಾಗಾದರೆ ಅದೇ ಹುಡುಗಿ ದೆವ್ವ ಆಗಿ ಎಲ್ಲರನ್ನೂ ಸಾಯಿಸ್ತಾಳೆ ಅಂತ. ಆದರೆ ಕೆಲವ್ರನ್ನ ಮಾತ್ರ ಯಾಕೆ ಸಾಯಿಸ್ತಾಳೆ ಅನ್ನೋದು ಮಾತ್ರ ಇಬ್ಬರಿಗೂ ಅರ್ಥ ಆಗಲಿಲ್ಲ. ಕೊನೆಗೆ ಜಾನ್ ಹೇಳ್ದ, ಇದಕ್ಕೆಲ್ಲ ಜಾನೆಟೇ ಉತ್ತರ ಕೊಡ್ತಾಳೆ, ಯಾಕಂದರೆ ಅವಳಿಗೆ ಈ ದೆವ್ವ ದೇವರ ಮೇಲೆ ನಂಬಿಕೆ ಜಾಸ್ತಿ, ಅವಳು ಅದ್ರ ಮೇಲೆ ರಿಸರ್ಚ್ ಕೂಡ ನಡೆಸ್ತಿದ್ದಾಳೆ ಅಂತ. ಸರಿ, ಇಬ್ಬರು ಮನೆಗೆ ಬಂದರು. ಮನೆಗೆ ಬಂದು ಜಾನ್ ಜಾನೆಟ್ಗೆ ಫೋನ್ ಮಾಡ್ದ. ಫೋನ್ ಮಾಡಿ ನಡೆದಂಥ ಎಲ್ಲ ವಿಷಯ ಕೂಡ ಹೇಳ್ದ. ಆಗ ಅವಳು ಹೇಳಿದ್ಲು, ನೀನೊಂದು ಗಮನಿಸಿದ್ಯಾ, ಆ ಹುಡುಗಿಗೆ ಆಕ್ಸಿಡೆಂಟ್ ಆಗೋಕ್ಕೆ ಕಾರಣ ಯಾರೋ ಫೋನ್ನಲ್ಲಿ ಮಾತಾಡ್ತಾ ಬಂದು ಗುದ್ದಿದ್ದು ಅಂತ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದು. ಹಾಗಾದ್ರೆ ಯಾರಾದರೂ ಫೋನಲ್ಲಿ ಮಾತಾಡ್ತಾ ಬಂದರೆ ಮಾತ್ರ ಆಕ್ಸಿಡೆಂಟ್ ಆಗುತ್ತಾ? ಎಕ್ಸಾಕ್ಟ್ಲಿ, ಅವತ್ತು ನೀನು ಕೂಡ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಡ್ರೈವ್ ಮಾಡಿದೆ ಅಲ್ವಾ? ಸತ್ತವ್ರಿಗೆ ಅವ್ರ ಆತ್ಮಕ್ಕೆ ತಾವು ಹೇಗೆ ಸತ್ವಿ ಅನ್ನೋದು ನೆನಪಿರುತ್ತಂತೆ. ಹಾಗಾಗಿ ಆ ಆತ್ಮಕ್ಕೆ ಅಲ್ಲಿ ಯಾವುದಾದ್ರೂ ಫೋನಲ್ಲಿ ಮಾತಾಡ್ತಾ ಡ್ರೈವ್ ಮಾಡ್ಕೊಂಡು ಬಂದರೆ ಅವರೇ ಇವಳನ್ನ ಸಾಯಿಸಿದ್ದು ಅಂತ ನೆನ್ಪಿಟ್ಕೊಂಡು ಅವ್ರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಅನಿಸುತ್ತೆ. ಹಾಗೆ ಇನ್ನೊಂದು ವಿಷಯ ಜಾನ್, ಅಲ್ಲಿ ಆಕ್ಸಿಡೆಂಟ್ ಆಗಿರೋರೆಲ್ಲರೂ ಸತ್ತಿದ್ದಾರೆ, ಆದರೆ ನೀನೊಬ್ಬನೇ ಉಳ್ಕೊಂಡಿರೋದು. ಅದಕ್ಕೆ ನಿನ್ನ ಸಾಯಿಸೋದಕ್ಕೆ ಮನೆಗೆ ಬಂದಿದ್ದಾಳೆ. ಆವತ್ತು ಮನೆಗೆ ಬಂದಾಗ ಅಮಾವಾಸ್ಯೆ ಅಲ್ವಾ, ಅದಾದಮೇಲೆ ಅವಳು ಮತ್ತೆ ಬಂದಿಲ್ಲ. ಹಾಗಾದರೆ ಮತ್ತೆ ಅವಳು ಈ ಹುಣ್ಣಿಮೆಗೆ ನಿನ್ನ ಹುಡ್ಕೊಂಡು ಬಂದೇ ಬರ್ತಾಳೆ ಅಂತ ಜಾನೆಟ್ ಹೇಳಿದ್ಲು. ಈಗ ಏನು ಮಾಡೋದು ಅಂತ ಜಾನ್ ಗೊಂದಲಕ್ಕೆ ಬಿದ್ದ. ಸರಿ, ಭಯ ಪಡಬೇಡ, ನಾನು ಹೇಳ್ದಾಗೆ ನೀನು ಮಾಡ್ತಾ ಹೋಗು, ನಿನ್ಗೇನು ಆಗಲ್ಲ ಅಂತ ಹೇಳಿ ಜಾನೆಟ್ ಒಂದು ಸೊಲ್ಯೂಷನ್ ಕೊಟ್ಲು. ಅದೇನು ಅಂದರೆ, ನಿನಗೆ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ಏನು? ನಿನ್ನ ಮೊಬೈಲ್. ಹಾಗಾಗಿ ನೀನು ಲಾಸ್ಟ್ ಟೈಮ್ ಚರ್ಚ್ಗೆ ಹೋದಾಗ ಅಲ್ಲಿ ಆ್ಯಶ್ ವೆಡ್ನೆಸ್ಡೇಯ ಆ್ಯಶ್ ಅಂದರೆ ಬೂದಿನ ನೀನು ತೊಗೊಂಡೆ ಅಲ್ವಾ, ಆ ಬೂದಿನ ಆ ಮೊಬೈಲ್ ಮೇಲೆ ಹಾಕಿ ನಿನಗೆ ಎಲ್ಲಿ ಆಕ್ಸಿಡೆಂಟ್ ಆಯಿತೋ ಅದೇ ಜಾಗದಲ್ಲೇ ಇಟ್ಟು ಹಿಂದೆ ತಿರುಗಿ ನೋಡ್ದಾಗೆ ವಾಪಸ್ ಬಂದ್ಬಿಡು. ಆದರೆ ನೆನಪಿರಲಿ,
ಚಂದ್ರ ನೆತ್ತಿ ಮೇಲೆ ಬರೋ ಒಳಗೆ ಅಂದರೆ ಕರೆಕ್ಟಾಗಿ 12 ಗಂಟೆ ಒಳಗೆ ನೀನು ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಜಾನೆಟ್ ಹೇಳಿದ್ಲು. ಸರಿ, ಇವತ್ತೇ ಆ ದಿನ, ಹುಣ್ಣಿಮೆ. ಎಲ್ಲ ಜಾನೆಟ್ ಹೇಳ್ದಾಗೇನೆ ಜಾನ್ ಮತ್ತೆ ಜೇಮ್ಸ್ ಇಬ್ರು ಮಾಡಿದ್ರು. ಸಮಯ 10 ಗಂಟೆ. ಈ ಸಮಯದಲ್ಲಿ ಯಾರು ಓಡಾಡೋದಿಲ್ಲ ಅಂತ ಯೋಚಿಸಿ ಇಬ್ರು ಕಾರಲ್ಲಿ ಕೂತ್ರು. ಆದರೆ ಕಾರ್ ಸ್ಟಾರ್ಟ್ ಆಗಲಿಲ್ಲ. ಮತ್ತೆ ಪ್ರಯತ್ನ ಪಟ್ಟರು, ಆದರೂ ಕಾರ್ ಸ್ಟಾರ್ಟ್ ಆಗಲಿಲ್ಲ. ಮೆಕ್ಯಾನಿಕ್ಗೆ ಫೋನ್ ಮಾಡಿದ್ರು. ಮೆಕ್ಯಾನಿಕ್ ಬಂದು ಕಾರ್ನ ರಿಪೇರಿ ಮಾಡ್ತಿದ್ದಾನೆ. ಆದರೆ ಸಮಯ ರಾತ್ರಿ 11 ಗಂಟೆ ಆಯಿತು. ಕಾರ್ ಇನ್ನೂ ರೆಡಿ ಆಗಲಿಲ್ಲ. ಸಮಯ ಮೀರೋಗ್ತಾ ಇದೆ, ಆದರೆ ಕಾರ್ ಇನ್ನೂ ರೆಡಿ ಆಗ್ತಿಲ್ಲ. ಇಲ್ಲ, ಇವತ್ತು ನನ್ನ ಸಾವು ಹತ್ರ ಬಂತು ಅಂತ ಯೋಚಿಸಿದ ಜಾನ್ ತುಂಬ ಹತ್ಕೊಂಡ. ಆದರೆ ಜೇಮ್ಸ್ ಅವನ್ನ ಸಮಾಧಾನ ಮಾಡ್ತಾ ಇದ್ದ. ಕಾರು 11:15ಗೆ ರೆಡಿ ಆಯಿತು. ಸರಿ, ಇಬ್ಬರು ದುಡ್ಡು ಕೊಟ್ಟು ಬೇಗ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟ್ರು. ಟೈಮ್ ಆಗ್ತಾ ಇದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಾಸ್ಟಾಗಿ ಕಾರ್ನ ಡ್ರೈವ್ ಮಾಡ್ತಿದ್ದಾನೆ ಜಾನ್. ಇನ್ನು ಬರೀ 1 ನಿಮಿಷ ಬಾಕಿ ಇತ್ತು. ಕೊನೆಗೂ ಸರಿಯಾದ ಟೈಮ್ಗೆ ಜಾನ್ ಮೊಬೈಲ್ನ ಆ ಜಾಗದಲ್ಲಿ ಇಟ್ಟು ತಿರುಗಿ ನೋಡಿದ ಹಾಗೆ ವಾಪಸ್ ಬಂದ್ಬಿಟ್ಟ. ಕೊನೆಗೂ ಜಾನ್ ತನ್ನ ಸಾವಿಂದ ತಪ್ಪಿಸ್ಕೊಂಡ. ರಾತ್ರಿ 12:15 ಆಯಿತು ಮನೆಗೆ ಬರೋಷ್ಟರಲ್ಲಿ. ಆದರೆ ರೋಡಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ. ಹಾಂ ಜಾನೆಟ್, ಕೊನೆಗೂ ನೀನು ಹೇಳ್ದಾಗೆ ಮಾಡಿದೆ. ಎಲ್ಲ ಕೆಲಸ ಮುಗೀತು, ಈಗ ಆರಾಮಾಗಿದ್ದೀನಿ. ಆಗ ಜಾನೆಟ್ ಹೇಳಿದ್ಲು, ಎಲ್ಲಿ ಕೆಲಸ ಮುಗೀತು? ನೀನೆಲ್ಲಿ ನಿನ್ನ ಮೊಬೈಲ್ನ ಇಟ್ಟಿದ್ಯಾ? ನಾನೀಗ ಫೋನ್ ಮಾಡಿರೋದು ನಿನ್ನ ಮೊಬೈಲ್ಗೇನೆ. ಆಗ ಜಾನ್ ನೋಡ್ಕೊಂಡ, ಅಯ್ಯೋ ಗಾಬರಿಯಲ್ಲಿ ನಾನು ಜೇಮ್ಸ್ ಮೊಬೈಲ್ನ ಅಲ್ಲೇ ಇಟ್ಬಿಟ್ಟಿದ್ದೀನಿ, ನನ್ನ ಮೊಬೈಲ್ ನನ್ನ ಹತ್ರನೇ ಇದೆ ಅಂತ ನೋಡ್ಕೊಂಡ. ಅಷ್ಟರಲ್ಲೇ ಜಾನ್, ನನ್ನ ಫೋನ್ ಕಾಣ್ತಿಲ್ಲ, ನೀನೇನಾರು ನೋಡಿದ್ಯಾ? ಆವತ್ತೇ ಕೊನೆ ಜೇಮ್ಸ್ ಜಾನ್ನ ನೋಡಿದ್ದು. ಅದಾದ್ಮೇಲೆ ಜಾನ್ ಎಲ್ಲಿಗೆ ಹೋದ್ನೋ ಯಾರಿಗೂ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಹೇಗಿತ್ತು? ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಸುತ್ತೆ. ಈ ಕತೆ ನಾನು ಮಾಡೋಕ್ಕೆ ಕಾರಣ 1, 2 ಅಲ್ಲ, ತುಂಬ ಊರಿನಲ್ಲಿ ತುಂಬ ಜಾಗಗಳನ್ನ ನೋಡಿದ್ದೀನಿ. ಕೇವಲ ಅದೇ ಜಾಗದಲ್ಲಿ ಮಾತ್ರ ಆಕ್ಸಿಡೆಂಟ್ಗಳು ಆಗ್ತಾನೆ ಇರುತ್ತೆ ಅಂತ ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ. ಹಾಗೆ ಒಂದೊಂದು ಜಾಗದ ಬಗ್ಗೆ ಒಂದೊಂದು ವಿಚಿತ್ರವಾದ ಕತೆಗಳನ್ನ ಕೇಳಿದ್ದೀನಿ. ಹೀಗೆ ನಿಮ್ಮೂರಲ್ಲಿ ಕೂಡ ಇಂಥ ಒಂದು ಜಾಗ ಇದ್ದೇ ಇರುತ್ತೆ. ಅದರ ಕತೆ ಕೂಡ ನಿಮಗೆ ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ನಾವು ಎಲ್ಲ ಆ ಕತೆನ ತಿಳ್ಕೊಳ್ಳೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಥರ ವಿಡಿಯೋ ಮಾಡೋದಕ್ಕೆ ತುಂಬಾ ಟೈಮ್ ಹಾಗೆ ಆ್ಯನಿಮೇಷನ್ ವರ್ಕ್ ತಗೊಳತ್ತೆ. ನಿಮ್ಮ ಒಂದು ಶೇರ್ ಮತ್ತು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಸಪೋರ್ಟ್ ಮಾಡುತ್ತೆ. ನಾನು ಒಂದು ವ್ಯೂಸ್ನ ಗುರಿ ಇಟ್ಕೊಂಡಿದ್ದೀನಿ. ಅಷ್ಟು ವ್ಯೂಸ್ ರೀಚ್ ಆದಮೇಲೆ ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೀವು ನನ್ನ ಕೈ ಬಿಡಲ್ಲ, ನೀವು ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಕಥೆಯೊಂದಿಗೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.